ಬ್ರ್ಯಾಂಡ್ ಬೆಂಗಳೂರನ್ನ ಕಸದ ಗುಂಡಿಯ ನಗರವನ್ನಾಗಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಇಲ್ಲವೇ ಅನ್ನುವಂಥ ಒಂದು ನಿರ್ಣಯನ ಮಂಡನೆಯನ್ನು ಮಾಡಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಅನುಮೋದಿಸುವಂಥದ್ದಾಗಿದೆ. ಪ್ರಮುಖವಾಗಿ ಬೆಂಗಳೂರು ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಜನಪ್ರಿಯವಾಗಿ ಭರವಸೆದಾಯಕವಾಗಿ ಆವಿಷ್ಕಾರ ತಂತ್ರಜ್ಞಾನ ಉದ್ಯಮಶೀಲತೆಗೆ ಒಂದು ಪ್ರಗತಿಪರವಾದಂಥ ಒಂದು ನಗರವಾಗಿ ಹೆಸರುವಾಸಿಯಾಗಿರುವಂಥದ್ದಿದೆ. ಅದು ಕರ್ನಾಟಕದ ರಾಜಧಾನಿ ಕೂಡ ಮತ್ತು ವಿಶ್ವ ಮತ್ತು ಭಾರತ ಎದುರು ನೋಡುವಂಥ ಒಂದು ನಗರ. ಇಂಥ ಒಂದು ನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿಕೊಂಡು ಇವತ್ತು ನಗರವನ್ನು ನಿರ್ವಹಣೆಯನ್ನು ಮಾಡೋದರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗ್ತಿದೆ. ಒಂದು ಸಣ್ಣ ಪ್ರತಿನಿತ್ಯ ನೋಡುವಂಥ ನಮ್ಮ ಕಸ ವಿಲೇವಾರಿಯಲ್ಲೇ ಆಗಲಿ, ಇವತ್ತು ಕಸ ವಿಲೇವಾರಿನಲ್ಲೇ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಕಸ ಗುಡ್ಸೋಕ್ಕೂ ಜನ ಇಲ್ಲ, ಕಸ ಗುಡಿಸ್ಲಿಕ್ಕೂ ಪ್ರತಿನಿತ್ಯ ಜನ ಇಲ್ಲ, ಕಸ ಹೊತ್ಕೊಂಡು ಹೋಗೋರಿಲ್ಲ, ಕಸ ವಿಲೇವಾರಿ ಆಗಲ್ಲ. ಕಸ ವಿಲೇವಾರಿಯಲ್ಲೂ ವೈಜ್ಞಾನಿಕವಾಗಿ 20% ವಿಲೇವಾರಿ ಆಗ್ತಿಲ್ಲ. ಅಲ್ಲೂ ಅಕ್ರಮವೇ ಮತ್ತು ಬೆದರಿಕೆಗಳು. ಇವತ್ತು ಸರ್ಕಾರ ಇವರಿಟ್ಕೊಂಡು ವಿಲೇವಾರಿ ಮಾಡಲಿಕ್ಕೆ ಅಡಚಣೆ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ಕಾರಣ ಕೊಟ್ಕೊಂಡು ನಗರದಲ್ಲಿ ಬರೀ ಕಸ ಕಾಣುವಂಥದ್ದು ಆ ಪರಿಸ್ಥಿತಿ ನಿರ್ಮಾಣ. ಇಷ್ಟು ಹಣ ತಗೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಯೂಸರ್ ಫೀಯನ್ನು ಚಾರ್ಜ್ ಮಾಡ್ತಿರುವಂಥ ಏಕೈಕ ನಗರ ಅಂದರೆ ಅದು ಬೆಂಗಳೂರು ನಗರ. ಇಷ್ಟೆಲ್ಲ ಕೊಟ್ಟು ಕಸದ ನಗರವಾಗಿ ಮಾಡಿರುವಂಥದ್ದಿದೆ. ಇನ್ನು 12,000 ಕಿಲೋಮೀಟರ್ ಇರುವಂಥ ನಮ್ಮ ಬೆಂಗಳೂರು ನಗರ 40%ಗಿಂತ ಹೆಚ್ಚು ರೋಡ್ಗಳು 12,000 ಕಿಲೋಮೀಟರಲ್ಲಿ ಬರೀ ಗುಂಡಿ ಕಾಣುವಂಥದ್ದೇ ಆಗುತ್ತೆ. ಗುಂಡಿಗಳ ಕೆಲವು ಕಡೆ ಗುಂಡಿಯಲ್ಲಿ ರಸ್ತೆ ಇದೆ, ಇನ್ನು ಮಿಕ್ಕಿದ ಕಡೆ ರಸ್ತೆಯಲ್ಲಿ ಗುಂಡಿ ಇರುವಂಥದ್ದಿದೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಎಲ್ಲಿ ವಾಹನಗಳು ಚಾಲನೆ ಮಾಡೋಕ್ಕಾಗುತ್ತೆ? 1,20,00,000 ವಾಹನಗಳಿದೆ. ಯಾವುದೇ ಒಂದು ಪೀಕ್ ಅವರ್ನಲ್ಲಿ ತೊಗೊಂಡ್ರು ಕನಿಷ್ಠ 35 ಲಕ್ಷ ವಾಹನಗಳು ಚಾಲ್ತಿ ಇರುತ್ತೆ. 2 ರಿಂದ 3 ಗಂಟೆ ಕಾಲ ಇವತ್ತು ಎಲ್ಲೇ ಒಂದು ಕಡೆ ತಲುಪಬೇಕು ಅಂದರೆ 2 ರಿಂದ 3 ಗಂಟೆ ಕಾಲ ಆ ಟ್ರಾಫಿಕಲ್ಲಿ ರಸ್ತೆಯಲ್ಲಿ ಸಿಗಾಕೊಳ್ಳುವಂಥದ್ದಾಗುತ್ತೆ. ಸೊ ಪ್ರೊಡಕ್ಟಿವಿಟಿ 1 ಲಕ್ಷಕ್ಕಿಂತ ಹೆಚ್ಚು ನಷ್ಟ ಆಗ್ತಿರೋವಂಥದ್ದಿದೆ, ಮೌಲ್ಯದಷ್ಟು ನಷ್ಟ. ಹಾಗಾಗಿ ರಸ್ತೆಗಳು ಗುಂಡಿ ಮುಚ್ಚಕ್ಕೆ ಆಗ್ತಿಲ್ಲ. ಇವತ್ತು 1,40,00,000 ಕೋಟಿ ಹಣವನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಕೊಟ್ಟಿದ್ದೀವಿ ಅಂತ ಬಡಾಯಿ ಬಿಟ್ಕೋತಾರೆ. ಅದು ಎಲ್ಲಿದೆ ಅಂತ ನನಗೂ ಕೇಳಬೇಕಾಗಿದೆ. ಸೊ ಇವತ್ತು ಕನಿಷ್ಠ ಗುಂಡಿ ಮುಚ್ಚೋದ್ರಲ್ಲೂ ವಿಫಲವಾಗಿರೋ ಈ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ವಿಚಾರ, ಕರೆಂಟ್ ಸರಬರಾಜಿನಲ್ಲೂ ಗುಣಮಟ್ಟದ ಕರೆಂಟ್ ಕೊಡೋದ್ರಲ್ಲೂ ವಿಫಲವಾಗಿದೆ. ಇಡೀ ದೇಶದಲ್ಲಿ ಕಾಸ್ಟ್ಲಿಯೆಸ್ಟ್ ಕರೆಂಟಿನ ಚಾರ್ಜ್, ಸರ್ವಿಸ್ ಚಾರ್ಜನ್ನು ಬೆಸ್ಕಾಮಿಗೆ ಕೊಡ್ತಿರೋ ನಾವು. ಆದರೆ ಗುಣಮಟ್ಟದೇ ಅಲ್ಲ. ಇವತ್ತು ಬೆಸ್ಕಾಮು ಸಿ ಗ್ರೇಡ್ ಆಗಿಬಿಟ್ಟಿದೆ. 24,000 ಕೋಟಿ ನಷ್ಟದಲ್ಲಿ ಬೆಸ್ಕಾಂ ನಡೀತಿರುವಂಥದ್ದಿದೆ. ಸೊ ಈ ರೀತಿ ಯೂನಿಟ್ ಚಾರ್ಜು, ಫಿಕ್ಸ್ ಚಾರ್ಜಸ್ಸು, ಫ್ಯೂಲ್ ಚಾರ್ಜಸ್ಸು, ಕಡೆಗೆ ಪೆನ್ಷನ್ ಕೊಡಬೇಕು ಅಂದರೆ ನೇರವಾಗಿ ಗ್ರಾಹಕನ ಮೇಲೆ ಹಾಕೋದು. ಎಲ್ಲರೂ ನೋಡಿದ್ದೀರಾ ಅಂತ ವ್ಯವಸ್ಥೆಯನ್ನು ಇವತ್ತು ಅದ್ರ ಜೊತೆಯಲ್ಲೇ ಸ್ಮಾರ್ಟ್ ಮೀಟರ್ ಬೇರೆ, ಇದನ್ನೆಲ್ಲ ಮಾಡಿ ಸಮಸ್ಯೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸೊ ಕರೆಂಟೂ ಗುಣಮಟ್ಟದ ಕೊಡಲ್ಲ, ಇದು ಚಾರ್ಜ್ ಮಾತ್ರ ದೇಶದಲ್ಲಿ ನಂಬರ್ 1. BWSSB ಒಳಚರಂಡಿಗಳು 12,000 ಕಿಲೋಮೀಟ್ರ್ ಒಳಚರಂಡಿ ಕೊಳವೆ ಇರಬೇಕು, ಪೈಪ್ಲೈನ್ ಇರಬೇಕು. ಬರೀ 7,000 ಕಿಲೋಮೀಟ್ರ್ ಇದೆ. ಯೋಚನೆ ಮಾಡಿ, ಒಳಚರಂಡಿನೇ ಇಲ್ಲದೆ ನಗರ ಅಂತ ಆದರೆ ಯಾರು ಕೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಕುಡಿಯೋ ನೀರಿನ ಇನ್ನು ಪೈಪ್ ಅಳವಡಿಸಿಲ್ಲ, ಒಳಚರಂಡಿಗಳಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಿದೆ, ಯಾವ ಪರಿಸ್ಥಿತಿಯಲ್ಲಿದೆ ಈ ನಗರ ಅನ್ನುವಂಥದ್ದು ನೀವು ನೋಡಬೇಕಾಗಿದೆ. ಮತ್ತು ಶುದ್ಧೀಕರಣ, ವೇಸ್ಟ್ ವಾಟರ್ ಶುದ್ಧೀಕರಣ ಘಟಕಗಳು, ಇವತ್ತು ಅದನ್ನು ಶುದ್ಧೀಕರಣ ಘಟಕಗಳು ಕನಿಷ್ಠ 2,500 MLD ಕೆಪಾಸಿಟಿ ಇರಬೇಕು, 1,500 ಕೆಪಾಸಿಟಿಗಿದೆ. ಅದು ಕೆಲಸ ಮಾಡೋದ್ರಲ್ಲಿ ವರ್ಕ್ ಮಾಡೋಂಥದ್ದು ಒಂದು ಅರ್ಧ ಇರ್ಬೋದು, ಅದರಲ್ಲೂ ಇರುತ್ತೆ. ಕೆಲಸ ಮಾಡೋವಂಥದ್ದು ಎಷ್ಟಿದೆ ಅಂತ ನೋಡಬೇಕಾಗಿದೆ. ಸೊ ಈ ರೀತಿ ಕೊಳಚೆ ನೀರನ್ನು ಬಿಟ್ಟು ರೈತರು ಅದನ್ನು ಬಳಕೆನ ಮಾಡಿ
ತರಕಾರಿ, ಹಣ್ಣು ಇವೆಲ್ಲ ಬೆಳೆದು ಯಾರು ತಿನ್ನೋದು? ಹಸು, ಕರು, ಪ್ರಾಣಿ, ಪಕ್ಷಿಗಳೆಲ್ಲ ಇದನ್ನೇ ಬಳಕೆನ ಮಾಡಿ ಯಾವ ರೀತಿ ಪ್ರಕೃತಿ ಮಾಲಿನ್ಯ ಆಗುತ್ತೆ ಅನ್ನೋಂಥ ನೀವು ನೋಡಬೇಕು. ಸೊ ಹಾಗಾಗಿ ಒಂದು ಕಡೆ ರಸ್ತೆನೂ ಪ್ರಾಬ್ಲಮ್ಮು, ಕಸದ ನಿರ್ವಹಣೆ ಪ್ರಾಬ್ಲಮ್ಮು, ಅಕ್ರಮ, BWSSB ಪ್ರಾಬ್ಲಮ್ಮು, ಬೆಸ್ಕಾಂ ಪ್ರಾಬ್ಲಮ್ಮು ಆಯಿತು. ಇದೆಲ್ಲ ಆಯಿತು. ನೇರವಾಗಿ ಮನೆ ಬೆಂಗಳೂರು ನಗರದಲ್ಲಿ ಎಷ್ಟು ಜನಕ್ಕೆ ವಸತಿ ರೈತರು ಇದ್ದಾರೆ, ವಸತಿಯೇತರು ಜನರಿದ್ದಾರೆ, ನಿವೇಶನ ರೈತರ ವಂಚಿತರು ಎಷ್ಟಿದ್ದಾರೆ ನೋಡಿದಾಗ ಭಾಳ ದೊಡ್ಡ ಸಂಖ್ಯೆ ಇದೆ. ಆಯಿತು, ಅವರೇ ಮನೆ ಕಟ್ಕೊಳ್ತಿದ್ದಾರೆ ಅಂದರೆ ಅವರಿಗೆ OCCC ಹಾಕಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿನ ಕಾರಣ ಕೊಟ್ಟು ಯಾವ ರಾಜ್ಯನೂ ಮಾಡದಂತ ಇವರು ಮಾಡಿ ಇವತ್ತು ಕಣ್ಣೀರು ಅವರ ಕಣ್ಣಲ್ಲಿ ರಕ್ತದ ಹರಿಸುವಂಥ ರೀತಿ ಕಷ್ಟ ಕೊಟ್ಟು ಸಮಸ್ಯೆನ ನಿರ್ಮಾಣ ಮಾಡಿರುವಂಥ ಏನಾರ ಒಂದು ಕೆಟ್ಟ ಜನವಿರೋಧಿ ಸರ್ಕಾರ ಇದ್ರೆ ಇದು ಈ ಕಾಂಗ್ರೆಸ್ ಸರ್ಕಾರ. ಮತ್ತು ಬಿ ಖಾತೆಯಿಂದ ಎ ಖಾತೆ ಅಂತ ಹೇಳ್ಕೊಂಡಿದ್ದಾರೆ. ಈ ಖಾತೆಗಳು ಈ ಖಾತೆ, ಎ ಖಾತೆ, ಆ ಖಾತೆ ಹೇಳಿ ಈ ಖಾತೆಗಳು ಕೊಡೋಕ್ಕೂ ಖಾತೆಗಳು ಬೇಕಾಗಿರೋ 35 ಲಕ್ಷಕ್ಕಿಂತ ಹೆಚ್ಚಿನ ಜನ ಇದ್ದಾರೆ. ಆದರೆ ಇವತ್ತು ಆ ಖಾತೆಗೂ ಬರೋರಿಲ್ಲ. ಇವರು ದರ ಒಗ್ಲೈದು ನಗರದ ಜನರಿಗೆ ಅಥವಾ ರಾಜ್ಯ ಜನರು ಒಳ್ಳೇದು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಆಯಿತು ಇದನ್ನೆಲ್ಲ ಸರಿ ಮಾಡಿಕೊಡೋಣ ಅಂತ ಉದ್ದೇಶ ಅಲ್ಲ. ಜನರಿಂದ ಈ ಹಣವನ್ನು ಸುಲಿಗೆ ಏನು ತೆರಿಗೆಯನ್ನ 5% 10% ಗೈಡೆನ್ಸ್ ವ್ಯಾಲ್ಯೂನ ಹಾಕಿ ಮತ್ತು ಲ್ಯಾಂಡ್ ಕನ್ವರ್ಷನ್ ಚಾರ್ಜಸ್ ಹಾಕಿ ಒಟ್ಟು ಪ್ಲಾನ್ ಸ್ಯಾಂಕ್ಷನ್ ದುಡ್ಡು, ಆ ದುಡ್ಡು, ಈ ದುಡ್ಡು, EOCCC ಅಂತ ಹೇಳಿ ಜನರನ್ನ ರಕ್ತ ಇರ್ತಿದ್ದಾರೆ. ಇವತ್ತು ಜನರು ನೆಮ್ಮದಿಯಾಗಿ ಬದುಕಲಿಕ್ಕಾಗ್ದೇನೆ ಎಲ್ಲ ಕಟ್ಟಡ ನಿರ್ಮಾಣ ಸ್ಥಗಿತವಾಗಿ ಇವತ್ತು ಯಾರು ಮನೆ ಒಳಗಡೆ ಸೇರಕ್ಕಾಗದೆ ಸಾಲವನ್ನು ಮಾಡಿ ಸಮಸ್ಯೆಯಲ್ಲಿ ಸಿಲುಕಿ ಹರಾಜಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದಿದೆ. ಹಾಗಾಗಿ ಇವತ್ತು ಖಾತೆಗಳಲ್ಲೂ ಖ್ಯಾತೆ, OCCCಯಲ್ಲೂ ಖ್ಯಾತೆ, ಎಲ್ಲ ಈ ಖ್ಯಾತೆಗಳು ಇನ್ನು ಮುಂದುವರೆದು GB ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ GB ಮಾಡಿದ್ದಾರೆ. GB ಮಾಡಿ ಜನರನ್ನ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಕ ಓಕೆ. ಇವತ್ತು ಅದನ್ನು ಮಾಡೋ ಮೂಲಕ ಇವತ್ತು ಬೆಂಗಳೂರಿನ ವಿಭಜನೆಯನ್ನು ಮಾಡಿ ಇವತ್ತು ನೋಡಿ 198 ವಾರ್ಡ್ ಇದ್ದಾಗಲೇ ಒಂದು ವಾರ್ಡಿಗೆ ಬೇಕಾಗಿರೋ ಇಂಜಿನಿಯರ್ ಆಗಲಿ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇನ್ನೊಬ್ರು ಮತ್ತೊಬ್ಬರು ಸಿಬ್ಬಂದಿನೇ ಒದಗಿಸ್ಲಿಕ್ಕಾಗಲ್ಲ. ಇವತ್ತು 369 ವಾರ್ಡ್ಗಳನ್ನು ಮಾಡಿದ್ದಾರೆ. ಎಲ್ಲಿಂದ ಇಂಜಿನಿಯರ್ ತಂದು ಕೊಡ್ತಾರೆ? ಎಲ್ಲಿಂದ ಸಬ್ ಡಿವಿಷನ್ ಹೆಚ್ಚಿಗೆ ಮಾಡಿದ್ದಾರೆ? ಎಲ್ಲಿಂದ ಸಿಬ್ಬಂದಿ ತರ್ತಾರೆ? ಇವತ್ತು ಸಮಸ್ಯೆ ಮೇಲೆ ಸಮಸ್ಯೆ ನಿರ್ಮಾಣ, ಇವತ್ತು ಗೊಂದಲ, ಆಡಳಿತದ ವೆಚ್ಚ ಮತ್ತು ಸಿಬ್ಬಂದಿಗಳಿಲ್ಲದೆ ನಿರ್ವಹಣೆಯಲ್ಲಿ ಇವತ್ತು ಸಂಪೂರ್ಣ ವಿಫಲವಾಗಿರೋದು. ಮತ್ತು ಆ ಬಿಲ್ಲು ಸಹ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಇವತ್ತು ಚುನಾವಣೆಯನ್ನು ಮಾಡಲಿಕ್ಕೆ ಹೋಗಲ್ಲ, ಸುಮ್ಮನೆ ವಿನಾಕಾರಣವನ್ನು ಕೊಟ್ಟು ಸಮಸ್ಯೆನ 3 ವರ್ಷ ಆದರೂ ಬೆಂಗಳೂರು ನಗರ ಚುನಾವಣೆಯನ್ನು ಕಾಣುವಂಥದ್ದಾಗಲ್ಲ. ಬಿಲ್ಲು ಸಹ ಸಂವಿಧಾನಕ್ಕೆ ವಿರೋಧವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದಾಗ್ತಿದೆ. ಇನ್ನು ಯಾರಿಗೂ ಕರೆಂಟನ್ನು ಕೊಡೋದಲ್ಲ, ಇವರಂತೂ ಮನೆ ಕೊಡಲ್ಲ, ಮನೆ ಕಟ್ಟೋರಿಗೂ ಕರೆಂಟು ಕೊಡಲ್ಲ, ನೀರು ಕೊಡಲ್ಲ. OCCC ಇನ್ನೊಂದು ದುಡ್ಡು ಕಾಟ ಮತ್ತು ಬೆಲೆ ಏರಿಕೆ. ನೀವೆಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದಂಥ ಸೇವೆ ಇಲ್ಲ, ಟ್ಯಾಕ್ಸ್ ಇಲ್ಲ, ಎಲ್ಲವನ್ನು ಆಡು ಮುಟ್ಟದ ಸೊಪ್ಪಿನ ರೀತಿಯಲ್ಲಿ ಪ್ರತಿಯೊಂದು ಗಗನಕ್ಕೆ ಏರಿಸಿರುವಂಥ ಕೀರ್ತಿ ಏನಾರಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕಿದೆ. ನೀವು ಪ್ರಾಪರ್ಟಿ ಟ್ಯಾಕ್ಸ್ ತಗೊಳ್ಳಿ, ಕಸ ವಿಲೇವಾರಿ ತಗೊಳ್ಳಿ, ಕರೆಂಟ್ ಬಿಲ್ ತಗೊಳ್ಳಿ, ವಾಟರ್ ಬಿಲ್. ನೀವು ವಾಟರ್ ಬಿಲ್ ಏನಾರು ನೋಡಿಬಿಟ್ರೆ 5 ಥರ ಚಾರ್ಜಸ್ ಆಗ್ತಾರೆ. ವಾಟರ್ ಬಿಲ್ದೊಂದು ಅದೂ 50ರಿಂದ 100% ಹೆಚ್ಚಾಗಿದೆ. ಸ್ಯಾನಿಟರಿ ಚಾರ್ಜ್ ಅಂತ ಒಂದು, ಮೀಟ್ರ್ ಚಾರ್ಜ್ ಅಂತ ಎಲ್ಲರೂ ಕೇಳಿದ್ದೀರಾ? ಮೀಟ್ರ್ ಚಾರ್ಜು 50 ರೂಪಾಯಿ ಕನಿಷ್ಠದಿಂದ 50 ರೂಪಾಯಿಂದ 1000 ರೂಪಾಯಿ ಮೇಲೆವರೆಗೂ ಮೀಟ್ರ್ ಚಾರ್ಜ್ ಅಂತ ತಗೋತಾರೆ. ಗಣೇಶ್ ಅವರೇ, ಮೀಟ್ರ್ ಚಾರ್ಜ್. ಅದಲ್ಲದೆ ಬೋರ್ವೆಲ್ ಚಾರ್ಜು, ಮತ್ತು ಅದಲ್ಲದೆ ಅದರ್ಸ್ ಅಂದ್ರೆ ಏನು ಗೊತ್ತಾ? ಯಾವ್ಯಾವ ಮನೆಗೆ OCCC ಇಲ್ಲ ಅವರಿಗೆ 100%, 50% ಸ್ಯಾನಿಟರಿ ಚಾರ್ಜಸ್, ವಾಟರ್ ಚಾರ್ಜಸ್ 100% ಹೆಚ್ಚಾಗಿ ಹಾಕುವಂಥದ್ದು. ಪ್ರಾಪರ್ಟಿ ಟ್ಯಾಕ್ಸ್ಲು ಬರೇ. ಸೊ ಈ ರೀತಿ ಪೆಟ್ರೋಲು, ಡೀಸೆಲ್ಲು, ಬಸ್ ಚಾರ್ಜು, ಮೆಟ್ರೋ ಚಾರ್ಜು, ಏನನ್ನು ಪ್ರಾಪರ್ಟಿ ಚಾರ್ಜು, ಎಕ್ಸೈಸು, ಮೋಟರ್ ವೆಹಿಕಲ್ಲು, ನೀವು ಏನೇನು ಕಾಣ್ತಿರೋ ಕಣ್ಣಿಗೆ ಕಾಣುವಂಥ ಯಾವ ಚಾರ್ಜ್ ಬಿಡ್ದಂಗೆ 4, 6 6 ಮೇಲೆ 6 ಹೊಡೆದಿರೋರು
ಈ ಕಾಂಗ್ರೆಸ್ ಸರ್ಕಾರದವರು. ಹಾಗಾಗಿ ಈ ನಗರ ನರಕದ ನಗರವನ್ನಾಗಿ ಮಾಡಿ ಇದ್ರ ಜೊತೆಯಲ್ಲೇ ಪ್ರಯಾರಿಟಿ ಕಾರ್ಡ್ ಅಂದರೆ BPL ಕಾರ್ಡ್, ಫುಡ್ ಸೆಕ್ಯೂರಿಟಿ ಆಕ್ಟಲ್ಲಿ ಅದನ್ನು ಪ್ರಯಾರಿಟಿ ಕಾರ್ಡ್ ಅಂತ ಕರೀತಾರೆ. ಕಾನೂನಲ್ಲೇ ಕಾಂಗ್ರೆಸ್ ಸರ್ಕಾರನೇ ತಂದಿದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.